ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ಮೈಸೂರು ಅಡುಗೆ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಸೊ ಅಡ್ಜಸ್ಟ್ ಮಾಡಿಕೊಡಿ. ಬೆಂಗಳೂರಲ್ಲಿ ಯಾವ ಟೈಮಲ್ಲಿ ಮಳೆ ಬರುತ್ತೆ, ಯಾವ ಟೈಮಲ್ಲಿ ಬಿಸಿಲು ಬರುತ್ತೆ ಅಂತ ಗೊತ್ತಿಲ್ಲ. ಈಗ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಕೆಲಸ ಇದೆ, ಬನ್ನಿ ಹೋಗೋಣ. ಸೊ ನಾನು ನಮ್ಮ ಅಕ್ಕ ಕ್ವಿಕ್ಕಾಗಿ ಹಾಗೆ ರೆಡಿಯಾಗಿ ನಾವು ಹೊರಟಿದ್ದೇವೆ ವಿವಿಪುರಂಗೆ. ನಮ್ಮ ಅಣ್ಣವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ಬನ್ನಿ ಹೊರಗಡೆ ಹೋಗೋಣ. ನಿಮ್ಗೆ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ನಾನು ಏನಿಗೆ ಬಂದಿದ್ದೀನಿ ಅಂತ. ಅಫ್ಕೋರ್ಸ್ ನನ್ನ ಬರ್ಡೇ ಪಾರ್ಟಿಗೆ ಬಂದಿದ್ದೀನಿ. ಇವ್ರಿಗೇನೋ ಹಾಯ್ ಹಲೋ ಅಂದರು ಯಾರೂ ಏನೋ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಹೋಗ್ಲಿ ಬಿಡಿ. ಇದೇ ನೋಡಿ ನನ್ನ ಔಟ್ಫಿಟ್. ನನ್ನ ಅಕ್ಕನ ಮಗ, ನನ್ನ ಕ್ಯೂಟಿ ಪೈ. ಬನ್ನಿ ಕೇಕ್ ತೊಗೊಂಡು ಬಂದರು, ನೋಡೋಣ. ಸೊ 3ನೇ ವರ್ಷ SSVಗೆ ತುಂಬಿಸಿ ಈಗ 4ನೇ ವರ್ಷಕ್ಕೆ ಕಾಲು ಇಡ್ತಾ ಇದ್ದಾನೆ. ಇವನೇ ನೋಡಿ ಬರ್ಡೇ ಬಾಯ್. ಆಲ್ರೆಡಿ ಎಲ್ಲರೂ ಬಂದಾಯಿತು, ಸೊ ಇನ್ಯಾಕೆ ಲೇಟು, ಬನ್ನಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್. ಎಷ್ಟು ಮಾತು ಬರ್ಡೇ ಪಾರ್ಟಿ ಅಂದಮೇಲೆ ಗಲಾಟೆ ಇರಲೇಬೇಕು. ಸೊ ಬನ್ನಿ ಕೇಕ್ ಕಟ್ ಮಾಡೋಣ. ಸಾರಿ ಕೇಕ್ ಕಟ್ ಮಾಡಿಸೋಣ. ನಂದಲ್ಲ ಬರ್ಡೇ, ರಿಚ್ಚಿದು. ಬರೀ ಇಂಥದೆಯ. ಬರ್ಡೇ ಬಾಯ್ಗೆ ದೇವರು ಆರೋಗ್ಯ ಎಷ್ಟು ಕೊಡಲಿ ಅಂತ ಹೇಳಿ ವಿಶಸ್ ಮಾಡಿ. ಸೊ ಇವಾಗ ಬಂದಿರೋರೆಲ್ಲರೂ ಫೋಟೋ ತೆಗೆಸ್ಕೊಳ್ತಿದ್ದಾರೆ. ನಾನು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಇನ್ನೇನು ಊಟಕ್ಕೆ ಹೋಗೋದೇ ಕೆಲಸ. ಇನ್ನೇನು ಲಾಸ್ಟಲ್ಲಿ ಒಂದು ಗ್ರೂಪ್ ಫೋಟೋ ಬೇಕಾಯಿತು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಗ್ರೂಪ್ ಫೋಟೋ ತೆಗೆಸ್ಕೊಂಡಾಯಿತು. ಇನ್ನೂ ಏನು ಮಾತಾಡ್ಕೊಂಡು ನಿಂತಿದ್ದೀರಾ? ನಮ್ಮ ಸ್ಟೈಲ್ ಹೇಳಿದ್ರೆ ಗೊತ್ತಾಗಲ್ಲ, ಇವ್ರ ಸ್ಟೈಲಲ್ಲೇ ಹೇಳ್ಬೇಕು ನಿಮಗೆ. ಜಿಂಗ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ನಾನೇ ಫಸ್ಟ್ ಅಂದ್ಕೊಂಡೆ, ನನಗಿಂತ ಬೇಗ ಬಂದಿದ್ದಾರೆ. ಹಾಯ್. ಆಲ್ರೆಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಬನ್ನಿ ಏನು ಸ್ಪೆಷಲ್ ಮಾಡಿಸಿದ್ದಾರೆ ನೋಡೋಣ. ಆ್ಯಕ್ಚುಲಿ ಕ್ಯಾಟ್ರಿಂಗ್ ಹೇಳಿದ್ದು ಊಟಕ್ಕೆ ಎಷ್ಟು ಜನಕ್ಕೆಲ್ಲ ಮನೇಲಿ ಮಾಡೋಕ್ಕಾಗಲ್ಲ ಅಂತ. ಸೊ ಏನೇನು ಮಾಡಿದ್ದಾರೆ ಅಂದರೆ ಪರೋಟ, ಗೊಜ್ಜು, ಪಲಾವ್, ಗೋಬಿ ಮಂಚೂರಿ, ರಸಮ್, ವೈಟ್ ರೈಸ್, ಕರ್ಡ್ ರೈಸ್, ಪಾಯಸ, ವಡೆ ಮತ್ತು ಸ್ವೀಟ್, ಇಷ್ಟು ಥರ ಮಾಡಿಸಿದ್ರು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಊಟ ಎಲ್ಲ ಆಯಿತು. ಇವಾಗ ಸ್ವಲ್ಪ ಹಾಗೆ ಡ್ಯಾನ್ಸ್ ಸೊ ಇವಾಗ ಬರ್ಡೇ ಬಾಯಿಗೆ ಗಿಫ್ಟ್ ಬಂದಿದ್ದಲ್ಲ, ಸೊ ಎಲ್ಲರೂ ಕೂತ್ಕೊಂಡು ಏನೇನು ಕೆಲಸ ಅಂತ ಓಪನ್ ಮಾಡ್ತಾಯಿದ್ವಿ. ಸೊ ಬನ್ನಿ ನೋಡೋಣ ಏನೇನು ಬಂದಿದೆ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮ ರಿಚ್ಚಿಗಂತ ಖುಷಿ ಎಷ್ಟು ಗಿಫ್ಟ್ ಬಂದಿದೆ ಅಂತ ಅದು ಓಪನ್ ಮಾಡೋದಕ್ಕೆ ಕಾಯ್ತಾ ಇದ್ದ ಪಾಪ. ಚಿಕ್ಕ ಮಕ್ಕಳು ಅಂದಮೇಲೆ ಹಾಗೆ ಅಲ್ವಾ, ಖುಷಿ ಇರುತ್ತೆ. ಎಲ್ಲರೂ ನೋಡಬೇಕು ಹೆಂಗಿರುತ್ತೆ ಏನು ಅಂತ. ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಅಬ್ಬಪ್ಪ, ಲಾಟ್ರಿನೇ. ಎಷ್ಟೊಂದು ಗಿಫ್ಟು. ನಮ್ಮ ಬರ್ಡೇಗೆ ಒಂದು ಚಾಕ್ಲೇಟು ತಂದು ಕೊಡ್ತಿರ್ಲಿಲ್ಲ ನಮ್ಮನೆ. ಇವಾಗ ನೋಡಿ ಎಲ್ಲರೂ ಮಕ್ಳಿಗೂ ಎಷ್ಟೊಂದು ಗಿಫ್ಟು. ಸೊ ಎಲ್ಲರೂ ಗಿಫ್ಟ್ ಎಲ್ಲ ಓಪನ್ ಮಾಡಾಯಿತು. ಎಲ್ಲನೂ ನೋಡಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಗಿಟ್ಟೆ ಎಲ್ಲ ಹೊರಟ್ವಿ. ಈಗ ಎಲ್ಲರೂ ಹೊರಡೇ ಸಮಯ. ಸೊ ನಾವು ಹೊರಡೋಣ. ಬಂದಿದ್ದ ಕೆಲಸ ಮುಗೀತು. ಬಾಯ್ ಅಷ್ಟೇ. ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಊರ ಹಬ್ಬನ ಜಾತ್ರೆನ ಅಂತ ನನಗೆ ಗೊತ್ತಾಯ್ತಲ್ಲ. ಹೆಣ್ಣೈಟ್ರು ಕುಣಿತವ್ರೆ ಅನ್ಕೊಂಡ್ರೆ ಗಂಡೈಟ್ರು ಕುಣಿತಾರೆ. ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಓಕೆ ಕುಣೀರಿ, ತಮಟೆ ಹೊಡೆದೋಗತ್ತಂಗ ಕುಣೀರಿ, ನಿಮ್ಮ ಇಷ್ಟ. ನೋಡಿ ದೇವ್ರು ಬಂದಿದೆ. ಸೊ ಬರ್ತಾ ಇರೋದು ಅದು ಕಾಳಿಕಾಂಬ ದೇವಸ್ಥಾನ ದೇವರು. ನಿಜವಾಗ್ಲೂ ಇರಬೇಕು ಅಂದರೆ ಅದನ್ನು ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು. ಇದನ್ನು ಎಷ್ಟು ವೆಯ್ಟ್ ಇರುತ್ತೆ, ಅದು ಹೆಂಗೆ ಹಾಕೊಂಡು ನಡೀತಾರೆ ದೇವರೇ. ಅದೇ ಹೇಳ್ತಾರೆ, ದೇವರ ಆಶೀರ್ವಾದ ಇರುತ್ತೆ, ದೇವ್ರ ಮಹಿಮೆ ಅಂತ. ಇದನ್ನೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಳಸ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಹುಡುಗರಾದ್ರೂ.
ಎಲ್ಲರೂ ಮನೆ ಕಳ್ಸೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಈ ಕಳ್ಸೋದ ವಿಶೇಷತೆ ಏನಂದರೆ ಇವಾಗ ದೇವ್ರ ಹಿಂದೆ ಹೋಗಿ ಸಂಜೆ ಟೈಮು ದೇವಸ್ಥಾನಕ್ಕೆ ಹೋಗಿ ಅದನ್ನು ಆರತಿ ಮಾಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಮನೆಗೆ ತೊಗೊಂಡು ಬರ್ತಾರೆ. ಬೆಂಗಳೂರಲ್ಲಿ ಎಲ್ಲರೂ ಅಷ್ಟೇ ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಆರಾಮಾಗಿ ಓಡಾಡ್ತಿರ್ತಾರೆ. ಈ ಥರ ಹಬ್ಬದಲ್ಲಿ ಹೆಣ್ಮಕ್ಳು ಎಷ್ಟು ಮುದ್ದಾಗಿ ಸೀರೆ ಉಡ್ಕೊಂಡು ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ. ನನ್ನದೇ ದೃಷ್ಟಿ ಆಗ್ತಾಯಿತ್ತು, ಒಬ್ಬೊಬ್ಬರು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇದ್ರ ವಿಶೇಷತೆ ಏನು ಅಂತಂದರೆ ಇದನ್ನು ಬೆಂಗಳೂರಲ್ಲಿ 5 ಏರಿಯಾದಲ್ಲಿ ಮಾಡ್ತಾರೆ ಇದನ್ನು ಪೂಜೆನ. ಸೊ 5 ಏರಿಯಾದಲ್ಲೂ ಅಷ್ಟೇ 3 ದಿನ ಇಲ್ಲ 5 ದಿನ ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ತಾ ಇರ್ತಾರೆ. ಇದನ್ನು ಏನಕ್ಕೆ ಮಾಡ್ತಾರೆ ಅಂತ ಅಂದರೆ ಸೊ ಇದ್ರ ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲರೂ ಒಟ್ಟಿಗೆ ಒಂದು ಸಲ ಸೇರಿ ಆಚರಿಸಲಿ, ಎಲ್ಲರೂ ಸೇರಿಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡೋದು. ಎಲ್ಲರೂ ಎಲ್ಲೆಲ್ಲೋ ಇರ್ತಾರೆ, ಒಂದು ಸಲ ಹಬ್ಬ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಚರಿಸ್ತಾರೆ, ಸಂಭ್ರಮದಿಂದ ಇರ್ತಾರೆ ಅಂತ ಆಚರಿಸ್ತಾರಂತೆ. ಇದು ಯಾವುದೇ ದೇವ್ರು ಹುಟ್ಟಿದ ದಿನ ಆಗಲಿ ಜನ್ಮದಿನ ಅಲ್ಲ. ಸೊ ಇದು 5 ಏರಿಯಾದವರು ಒಟ್ಟಿಗೆ ಸೇರಿಕೊಂಡು ಮಾಡೋಂಥ ಹಬ್ಬ. ಅವ್ರವ್ರ ಏರಿಯಾದಲ್ಲಿ ಅವರವರು ಹಬ್ಬ ಮಾಡ್ತಾರೆ. ಎಲ್ಲರೂ ಅಷ್ಟೇ ಅವರವರು ಯಾರಿದ್ದಾರೆ ಅವ್ರ ಕುಟುಂಬದವರು ಇರ್ಬೋದು, ಅವರೆಲ್ಲರೂ ಬಂದು ಒಟ್ಟಿಗೆ ಸೇರಿಕೊಂಡು ಹಬ್ಬನ ಆಚರಿಸೋಂಥದ್ದು. ಸೊ ಇದೇ ಥರ ಇವಾಗ ಯಡೂರಲ್ಲಿ ನಡೀತಿದೆ. ಸೊ ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಅಂತ. ಯಡೂರಲ್ಲಿ ತುಂಬ ರಶ್ ಇರುತ್ತೆ, ಅದಕ್ಕೋಸ್ಕರ ನಾನು ಈ ದೇವಸ್ಥಾನಕ್ಕೆ ಆರಾಮಾಗಿ ಬಂದು ಇಲ್ಲೇ ನಾನು ಪೂಜೆ ಮಾಡಿಸ್ಕೊಂಡು ಹೋಗೋವಂಥದ್ದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಈಗ ನಾನು ನಮ್ಮ ಅಕ್ಕ ಇವಾಗ ಯಡೂರಿಗೆ ಹೋಗ್ತಾ ಇದ್ದೀವಿ, ನಿಮಗೆ ತೋರಿಸ್ತೀವಿ ಅಲ್ಲಿ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ, ಲೈಟ್ ಡೆಕೋರೇಷನು ನೋಡೋಕ್ಕೆ ಒಂಥರ ವೈಬೇನೋ ಒಂಥರ ಚೆನ್ನಾಗಿತ್ತು. ಸೊ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಿಮಗೂ. ಅದು ನೋಡಿದ್ದು ನನ್ನ ಏರಿಯಾದಲ್ಲಿ, ಇದು ಪಕ್ಕದ ಏರಿಯಾದಲ್ಲಿ ನಡೀತಾ ಇರೋದು. ಸೊ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ನಾನು ಬೆಳಿಗ್ಗೆ ತೋರಿಸ್ದೆ ಅಲ್ವಾ, ಸೊ ಇವಾಗ ಮೆರವಣಿಗೆ ಬರ್ತಿದ್ದೀವಿ, ತೋರಿಸ್ತೀನಿ ನೋಡಿ, ಅಲ್ಲೇ ಬರ್ತಿದ್ದೆ ನೋಡಿ ಅದೇ ದೇವರು. ಅದರಲ್ಲಿ ಇವಾಗ ಎಲ್ಲ ಕಡೆಯೂ ಮೆರವಣಿಗೆ ಮಾಡ್ಕೊಂಡು ಮನೆಗೆ ದೇವಸ್ಥಾನದ ಹತ್ರ ಬರ್ತಿದೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಮೆರವಣಿಗೆ ಮಾಡಿಕೊಂಡು ಇವಾಗ ಇದನ್ನು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಿದ್ದಾರೆ. ಹಾಗೆ ಅದರಿಂದ ಬೆಳಿಗ್ಗೆಯಿಂದ ಯಾರ್ಯಾರು ಕಳಸ ಹೊತ್ಕೊಂಡಿದ್ರು ಅವರೆಲ್ಲ ಹೋಗ್ತಿದ್ದಾರೆ ಇದನ್ನು ದೇವಸ್ಥಾನದ ಹತ್ರ. ಬನ್ನಿ ನಾವು ಹೋಗೋಣ ಅವ್ರ ಜೊತೆ. ನೋಡಿ ಇದೇ ದೇವಸ್ಥಾನ. ಎಷ್ಟು ರಶ್ ಆಗಿತ್ತು ಅಂದರೆ ಕಾಲು ಇಳೋದಕ್ಕೂ ಜಾಗ ಇರ್ತಿರಲಿಲ್ಲ, ಅದಕ್ಕೆ ನಾವು ಹಿಂದೆನೇ ನಿಂತಿದ್ದೀವಿ. ಈಗ ಒಳಗಡೆ ಹೋಗಿ ಮಂಗಳಾರತಿ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಕಳಸ ತೊಗೊಂಡು ಅವ್ರವ್ರದ್ದು. ಸೊ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.